ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಇಡೀ ಕರುನಾಡು ನಾಡ ಹಬ್ಬಕ್ಕೆ ರೆಡಿ ಆಗ್ತಾ ಇದೆ. ಸಾಂಸ್ಕೃತಿಕ ನಗರಿಯಲ್ಲಿ ಗಜಪಡೆಯ ದರ್ಬಾರ್ ಕೂಡ ಶುರುವಾಗಿದೆ. ಜಂಬೂ ಸವಾರಿಗೆ ಸಿದ್ಧವಾಗ್ತಾ ಇರುವಂತ ಕ್ಯಾಪ್ಟನ್ ಅಭಿಮನ್ಯು ಬಳಗದಲ್ಲಿ ಭೀಮನ ಹವಾ ಅಂತೂ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ರಾಜ ಬೀದಿಯಲ್ಲಿ ತಾಲೀಮು ನಡೆಸ್ತಾ ಇರುವಂತ ಆನೆಗಳನ್ನ ನೋಡೋಕೆ ಬರ್ತಾ ಇರುವಂತ ಅಭಿಮಾನಿಗಳಿಗೆ ಭೀಮನೇ ಫೇವರೇಟ್ ಆಗಿದ್ದಾನೆ. ತಿಂಡಿಪೋತ ಭೀಮ ಅದೆಷ್ಟು ತುಂಟ, ಶಿಬಿರದಲ್ಲಿ ಹೇಗಿರ್ತಾನೆ, ಭೀಮನ ಬೆಸ್ಟ್ ಫ್ರೆಂಡ್ ಯಾರು, ಹುಲಿ ಆನೆ ಕಾರ್ಯಾಚರಣೆ ಹೇಗಿರುತ್ತೆ, ಸದ್ಯ ಕರ್ನಾಟಕದ ಕ್ರಶ್ ಆಗಿರುವಂತ ಭೀಮ ಆನೆಯ ಬಗೆಗಿನ ಒಂದಷ್ಟು ರೋಚಕ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮೈಸೂರು ದಸರಾ ಅನ್ನೋದೇ ಹಾಗೆ, ಇದೊಂದು ಕರುನಾಡಿಗರ ಹೆಮ್ಮೆ. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಪ್ರಮುಖ ಆಕರ್ಷಣೆಯೇ ಜಂಬೂ ಸವಾರಿ. ನಾಡ ದೇವಿ ಚಾಮುಂಡೇಶ್ವರಿ ತಾಯಿಯ ಮೂರ್ತಿಯನ್ನ ಚಿನ್ನದ ಅಂಬಾರಿಯಲ್ಲಿ ಇಟ್ಟು ರಾಜ ಬೀದಿಯಲ್ಲಿ ಗಜಪಡೆ ಹೆಜ್ಜೆ ಹಾಕ್ತಾ ಇದ್ರೆ ನೋಡುಗರ ಮೈ ರೋಮಾಂಚನವಾಗುತ್ತೆ. ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗುತ್ತೆ. ದೇವಿಯನ್ನ ಹೊತ್ತು ಸಾಗುವಂತ ಅಭಿಮನ್ಯು ಮೇನ್ ಅಟ್ರಾಕ್ಷನ್ ಆಗಿದ್ರೆ, ಭೀಮ ಕೂಡ ಪ್ರವಾಸಿಗರ ಅಚ್ಚು ಮೆಚ್ಚಿನ ಹೀರೋ. ಭೀಮ ಅಂತ ಕೂಗೋ ಜನರ ಸದ್ದಿಗೆ ಸೊಂಡಿಲನ್ನ ಎತ್ತಿ ರೆಸ್ಪಾನ್ಸ್ ಮಾಡೋ ಅವನ ಗುಣವೇ ಎಲ್ಲರ ಮನಗೆದ್ದಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಆಡಿಬಾ ಮಗನೇ ಭೀಮ ಹಾಡಿಗೆ ರೀಲ್ಸ್ ಕೂಡ ಟ್ರೆಂಡ್ ಜೋರಾಗಿದೆ. ಅಷ್ಟಕ್ಕೂ ಈ ಭೀಮ ಆನೆ ಸಿಕ್ಕಿದ ಹೇಗೆ, ಆತನ ಗುಣ ಎಂಥದ್ದು ಅನ್ನೋದನ್ನ ಮೊದಲು ನೋಡ್ತಾ ಹೋಗೋಣ. ತಾಯಿಯಿಂದ ಬೇರ್ಪಟ್ಟು ಅರಣ್ಯ ಸಿಬ್ಬಂದಿಗೆ ಸಿಕ್ಕಿದ್ದ ಪುಟಾಣಿ. ನಾಡ ಹಬ್ಬ ದಸರಾದಲ್ಲಿ ಪ್ರವಾಸಿಗರ ಫೇವರೆಟ್ ಆಗಿರುವಂತ ಭೀಮ 2001ರಲ್ಲಿ ನಾಗರಹೊಳೆ ಮತ್ತಿಗೋಡು ಅರಣ್ಯ ವಲಯದ ಭೀಮನ ಕಟ್ಟೆಯ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಸಿಬ್ಬಂದಿ ಕೈಗೆ ಸಿಕ್ಕಿದ್ದ. ಕಾಡಾನೆಗಳಿಂದ ಬೇರ್ಪಟ್ಟು ಹಾಗೆ ತಾಯಿಯಿಂದ ದೂರವಾಗಿ ಒಂಟಿಯಾಗಿ ಓಡಾಡ್ತಾ ಇದ್ದಂತ ಮರಿಯಾನೆಯನ್ನ ರಕ್ಷಣೆ ಮಾಡಲಾಗಿತ್ತು. ಅದೇ ವರ್ಷವೇ ಭೀಮನಕಟ್ಟೆ ಅರಣ್ಯ ವ್ಯಾಪ್ತಿಯಲ್ಲಿ ಒಟ್ಟು 5 ಮರಿ ಆನೆಗಳು ಸಿಕ್ಕಿದ್ವು. ಬಟ್ ಬ್ಯಾಡ್ ಲಕ್ ಏನಂದ್ರೆ, ಬೇರೆ 4 ಆನೆ ಮರಿಗಳು ತಾಯಿಯ ಹಾಲು ಇಲ್ಲದೆ ಆರೋಗ್ಯದಲ್ಲಿ ಏರುಪೇರಾಗಿ ಸಾವನ್ನಪ್ಪಿದ್ವು. ಆದ್ರೆ ಗಟ್ಟಿ ಗುಂಡಿಗೆಯ ಭೀಮ ಮಾತ್ರವೇ ವಿಧಿಗೆ ಸವಾಲು ಹಾಕಿ ಬದುಕಿ ತೋರಿಸಿದ್ದ. ದಿನವೊಂದು ಚಂದಕ್ಕೆ ಬೆಳೆದು ಬಿಟ್ಟಿದ್ದ. ಈಗ ಈತನೇ ದಸರೆಯ ಮೇನ್ ಅಟ್ರಾಕ್ಷನ್ ಆಗಿದ್ದಾನೆ. ಅಭಿಮನ್ಯು ಬಳಗದ ಜೊತೆ ಮೈಸೂರಿನಲ್ಲಿ ಜಂಬೂ ಸವಾರಿಗಾಗಿ ತಾಲೀಮು ನಡೆಸ್ತಾ ಇದ್ದಾನೆ. ಭೀಮ ಮುಂದೆ ಇದ್ದಾನೆ ಇವತ್ತು. ಭೀಮ ಲೀಡಿಂಗು, ಹಿಂದೆ ನಮ್ಮ ಅಭಿಮನ್ಯು. ಬನ್ನಿ ಮಂಟಪಕ್ಕೆ ಹೋಗ್ಬೋದು ಇವತ್ತು. ನಮ್ಮ ಏಕಲವ್ಯ, ನಮ್ಮ ಕಾವೇರಿ ಆನೆ, ನಮ್ಮ ದುಬಾರ ಕಂಜನ್, ಮಹೇಂದ್ರ, ಬಳ್ಳೆ ಲಕ್ಷ್ಮಿ, ಲಾಸ್ಟ್ಗೆ ನಮ್ಮ ಧನಂಜಯ. ಆ ಕಡೆಯಿಂದ ಬರ್ತಾ ಧನಂಜಯ ಲೀಡ್ ಮಾಡ್ಕೊಬರುತ್ತೆ. ಅಭಿಮನ್ಯುನ ಮಧ್ಯೆ ಹಾಕಿದ್ದಾರೆ ಇವತ್ತು. ಅಂಬಾರಿ ಹೊರೋಕೆ ಅಭಿಮನ್ಯುವಿನ ಉತ್ತರಾಧಿಕಾರಿ ಭೀಮ. ಮತ್ತಿಗೋಡು ಆನೆ ಶಿಬಿರದಲ್ಲಿರುವಂತಹ ಭೀಮ ಆನೆಗೆ ಸದ್ಯ 25 ವರ್ಷ ವಯಸ್ಸು. ಸದ್ಯ ದಸರೆಗೆ ಬಂದಿರುವಂತ ಎಲ್ಲಾ ಆನೆಗಳಿಗಿಂತ ದಷ್ಟಪುಷ್ಟವಾಗಿ ಬೆಳೆದ್ಬಿಟ್ಟಿದ್ದಾನೆ. ಅವನನ್ನ ನೋಡಿದ್ರೇನೆ ಒಂದು ಗತ್ತು ಗಾಂಭೀರ್ಯ ಇದೆ. ಮುಖದಲ್ಲಿ ದೈವ ಕಳೆ ಎದ್ದು ಕಾಣುತ್ತೆ. 2.87 ಮೀಟರ್ ಎತ್ತರ ಇರುವಂತ ಭೀಮ 5,000ಕ್ಕೂ ಹೆಚ್ಚು ಕೆಜಿ ತೂಕವನ್ನು ಹೊಂದಿದ್ದಾನೆ. ಇನ್ನು ಮುಂದಿನ ದಿನಗಳಲ್ಲಿ ಭೀಮ ಆನೆ ಇದೇ ರೀತಿ ಬಲಿಷ್ಠವಾಗಿ ಬೆಳೆಯುತ್ತಾ ಹೋದ್ರೆ ಮೈಸೂರು ದಸರಾ ಅಂಬಾರಿ ಹೊರುವಂತ ಎಲ್ಲ ಗುಣಲಕ್ಷಣಗಳನ್ನ ಬೆಳೆಸಿಕೊಳ್ತಾನೆ. ಉಳಿದ ಆನೆಗಳೊಂದಿಗೆ, ಕಾವಾಡಿಗಳು ಹಾಗೆ ಮಾವುತರೊಂದಿಗೆ ಸೌಮ್ಯವಾಗಿ ನಡೆದುಕೊಳ್ಳೋದ್ರಿಂದ ಭವಿಷ್ಯದ ಕ್ಯಾಪ್ಟನ್ ಅಂತಾನೆ ನೋಡಿಕೊಳ್ಳಲಾಗ್ತಾ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳ ಅಚ್ಚು ಮೆಚ್ಚಿನ ಆನೆಯಾಗಿದ್ದಾನೆ. ತಿಂಡಿ ಪೋತನಾಗಿರೋ ಭೀಮ ತೂಕದಲ್ಲಿ ಅಭಿಮನ್ಯುಗಿಂತ ಹೆಚ್ಚು. ಇನ್ನು ಈ ಭೀಮ ತುಂಟ ಅಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ಫುಡ್ ಪ್ರಿಯ.
ಅದರಲ್ಲೂ ಅಂಬಾರಿ ಹೊರುವ ಅಭಿಮನ್ಯುಗಿಂತ ತೂಕದಲ್ಲಿ ಮೀರಿಸಿದ್ದಾನೆ. ಮೈಸೂರು ದಸರೆಗೆ ಬಂದ ಆನೆಗಳನ್ನು ಆರಂಭದಲ್ಲಿ ತೂಕಕ್ಕೆ ಹಾಕಲಾಗುತ್ತೆ. ಈ ವೇಳೆ ಅಭಿಮನ್ಯು ಆನೆ 5360 ಕೆಜಿ ತೂಕವಿದ್ರೆ ತಿಂಡಿಪೋತ ಭೀಮಾ ಮಾತ್ರ 5465 ಕೆಜಿ ತೂಕ ಇದ್ದಾನೆ. ಇದು ಜಸ್ಟ್ ಸ್ಟಾರ್ಟಿಂಗ್ ನಲ್ಲೇ ವೇಟ್ ಇರುವಂತದ್ದು. ಈಗ ಮೈಸೂರಿನಲ್ಲಿ ಗಜಪಡೆಗೆ ರಾಜಾತಿಥ್ಯ ಸಿಗ್ತಾ ಇರೋದ್ರಿಂದ ದಸರೆಯನ್ನ ಮುಗಿಸಿ ಹೋಗುವಷ್ಟರಲ್ಲಿ ಇನ್ನೂ ಕೂಡ ತೂಕ ಹೆಚ್ಚಾಗುತ್ತೆ. ದಸರಾದಲ್ಲಿ ಭಾಗಿಯಾಗಿರುವಂತ ಆನೆಗಳಿಗೆ ಪ್ರತಿನಿತ್ಯ ಪೌಷ್ಟಿಕ ಆಹಾರಗಳನ್ನು ನೀಡಲಾಗುತ್ತೆ. ಇದಕ್ಕಾಗಿಯೇ 55ರಿಂದ 60 ಲಕ್ಷ ರೂಪಾಯಿ ಕೂಡ ವೆಚ್ಚ ಮಾಡಲಾಗುತ್ತೆ, ಹಾಗೆ ಮೀಸಲಿಡಲಾಗುತ್ತೆ. ಗಂಡಾನೆಗಳಿಗೆ ದಿನಕ್ಕೆ 750 ಕೆಜಿಯಷ್ಟು ಫುಡ್ ಕೊಟ್ರೆ ಹೆಣ್ಣಾನೆಗಳಿಗೆ 450 ಕೆಜಿಯಷ್ಟು ಆಹಾರ ನೀಡಲಾಗ್ತಾ ಇದೆ. ಅದರಲ್ಲೂ ಭೀಮಾ ಅಂತೂ ಎಲ್ಲರಿಗಿಂತ ಜಾಸ್ತಿನೇ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾನೆ. ಕಾಡು ಪ್ರಾಣಿಗಳ ಕಾರ್ಯಾಚರಣೆಯಲ್ಲಿ ಎತ್ತಿದ ಕೈ ದಂತ ಕಟ್. ಭೀಮಾ ಅಂದ್ರೆ ಬರೀ ಅಭಿಮಾನಿಗಳಿಗಷ್ಟೇ ಅಲ್ಲ, ಅರಣ್ಯ ಇಲಾಖೆ ಸಿಬ್ಬಂದಿಗೂ ಕೂಡ ಫೇವರೇಟ್. ಕಾಡಾನೆಗಳು ಹಾಗೆ ಹುಲಿ ಚಿರತೆಗಳ ಕಾರ್ಯಾಚರಣೆ ವೇಳೆ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಾನೆಗಳನ್ನ ಬಳಸಿಕೊಳ್ಳೋದು ನಿಮ್ಗೆಲ್ಲ ಗೊತ್ತೇ ಇದೆ. ದುರಾದೃಷ್ಟವಶಾತ್ ಅಂತಂದ್ರೆ ಇಂಥದ್ದೇ ಆಪರೇಷನ್ ವೇಳೆಯೇ ನಮ್ಮ ನಾಡಿನ ಹೆಮ್ಮೆಯಾಗಿದ್ದಂಥ ಅರ್ಜುನನನ್ನ ನಾವು ಕಳ್ಕೊಂಡಿದ್ವಿ. ಹಾಗೆ ಭೀಮಾ ಕೂಡ ಇಂಥ ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗಿದ್ದಾನೆ. ವಿಷಯ ಅಂದ್ರೆ ನೀವು ಭೀಮನ ದಂತ ತುದಿಯಲ್ಲಿ ಸ್ವಲ್ಪ ಕಟ್ಟಾಗಿರೋದನ್ನ ಗಮನಿಸಿರಬಹುದು. ಬಟ್ ದಂತವನ್ನ ಕಟ್ ಮಾಡಿರೋದು ಅರಣ್ಯ ಇಲಾಖೆ ಸಿಬ್ಬಂದಿಯೇ. ವನ್ಯ ಮೃಗಗಳ ಕಾರ್ಯಾಚರಣೆ ವೇಳೆ ದಂತಗಳು ಶಾರ್ಪ್ ಆಗಿದ್ರೆ ಎದುರಾಳಿ ಆನೆಗೆ ತಿವಿದು ಗಾಯಗಳಾಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಎರಡೂ ದಂತಗಳ ಮುಂದಿನ ಭಾಗದಲ್ಲಿ ಕಟ್ ಮಾಡಲಾಗಿದೆ. ಇನ್ನು ಭೀಮಾ ಆನೆ ಇದುವರೆಗೂ 15ಕ್ಕೂ ಹೆಚ್ಚು ಹುಲಿ ಹಾಗೆ 80ಕ್ಕೂ ಹೆಚ್ಚು ಕಾಡಾನೆಗಳ ಆಪರೇಷನ್ ವೇಳೆ ಭಾಗಿಯಾಗಿ ಯಶಸ್ವಿಯಾಗಿದ್ದಾನೆ. ಹೀಗೆ ಜಸ್ಟ್ 25 ವರ್ಷಕ್ಕೆ ಬಲಾಢ್ಯವಾಗಿ ಬೆಳೆದಿರುವಂತ ಅಭಿಮನ್ಯು ಬಳಿಕ ಅಂಬಾರಿಯನ್ನ ಹೊರೋಕೆ ಎಲ್ಲ ಲಕ್ಷಣಗಳು ಭೀಮನಲ್ಲಿವೆ. ಜೊತೆಗೆ ಜನರ ಕೂಗಿಗೆ ಸೊಂಡಿಲು ಎತ್ತಿ ರೆಸ್ಪಾನ್ಸ್ ಮಾಡೋದ್ರಿಂದ ಅಭಿಮಾನಿಗಳಿಗೂ ಕೂಡ ಅಚ್ಚುಮೆಚ್ಚಿನ ಹೀರೋ ಆಗಿದ್ದಾನೆ. ಮೈಸೂರಿನ ರಾಜ ಬೀದಿಗಳಲ್ಲಿ ತರಬೇತಿಯಲ್ಲಿರುವಂತಹ ಭೀಮನನ್ನ ಮಾತನಾಡಿಸಿ ಖುಷಿ ಪಡ್ತಿದ್ದಾರೆ. ಅದರಲ್ಲೂ ಜನ ಭೀಮಾ ಅಂತ ಕರೆದಾಗ ಅವರ ಕಡೆಯೇ ತಿರುಗಿ ಸೊಂಡಿಲನ್ನ ಎತ್ತುವ ಅವನನ್ನ ನೋಡೋದೇ ಚಂದ. ಸದ್ಯ ಮತ್ತಿಗೋಡು ಆನೆ ಶಿಬಿರದ 25 ವರ್ಷದ ಭೀಮಾ 2017ರಿಂದಲೂ ಕೂಡ ದಸರಾ ಮಹೋತ್ಸವದಲ್ಲಿ ಸಾಲಾನಿಯಾಗಿ ಭಾಗಿಯಾಗ್ತಿದ್ದಾನೆ. ಹಾಗೆ 2022ರಲ್ಲಿ ಪಟ್ಟದಾನಿಯಾಗಿ ಭಾಗಿಯಾಗ್ತಿದ್ದಾನೆ. 2.85 ಮೀಟರ್ ಎತ್ತರ, 3.5 ಮೀಟರ್ ಉದ್ದ ಇರುವಂತಹ ಭೀಮನನ್ನ ಮಾವುತ ಗುಂಡಣ್ಣ ಹಾಗೆ ಕಾವಾಡಿ ನಂಜುಂಡ ಸ್ವಾಮಿ ಆರೈಕೆ ಮಾಡ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಜಗಜಟ್ಟಿಯಾಗಿ ಬೆಳೀತಾ ಇರುವಂತಹ ಭೀಮಾ ದಸರಾ ಹಾಗೆ ಅರಣ್ಯ ಇಲಾಖೆ ಪಾಲಿಗೆ ಬೆಲೆ ಕಟ್ಟಲಾಗದ ಆಸ್ತಿಯಂತಾಗಿದ್ದಾನೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂಬಾರಿ ಹೊರುವ ಆನೆಯನ್ನ ಸಜ್ಜುಗೊಳಿಸೋಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೀಮನಿಗೆ ತರಬೇತಿ ನೀಡೋಕೆ ಸಮ್ಮತಿ ನೀಡಿದ್ದಾರೆ. ದಂತ, ದೇಹ ರಚನೆ, ಸಮತಟ್ಟಾಗಿರುವಂತಹ ಬೆನ್ನು ಅಂಬಾರಿಯನ್ನ ಇಡೋಕೆ ಸೂಕ್ತವಾಗಿದೆ. ಆದ್ರಿಂದ ಭವಿಷ್ಯದಲ್ಲಿ ಗಜಪಡೆಯ ಕ್ಯಾಪ್ಟನ್ ಆಗೋಕೆ ಮುಂಚೂಣಿಯಲ್ಲಿದ್ದಾನೆ. ನೀವು ಕೂಡ ಭೀಮನ ಅಭಿಮಾನಿಯಾಗಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.